ಈಗಿರ್ತಕ್ಕಂಥ ಜನಸಂಖ್ಯೆ ಈಗಾಗಲೇ ಸುಮಾರು 1.5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಹರಿಹರದಲ್ಲಿ ಹೆಚ್ಚು ರುದ್ರಭೂಮಿಗೆ ಸ್ಮಶಾನಕ್ಕೆ ಜಾಗದ ಅವಶ್ಯಕತೆ ಇದೆ. ಈಗಾಗಲೇ ಸಾರ್ವಜನಿಕರು ರುದ್ರಭೂಮಿಯ ಪಕ್ಕದಲ್ಲಿರ್ತಕ್ಕಂಥ ರೈತರ ಮನವೊಲಿಸಿ ಜಮೀನನ್ನು ಕೊಡಲಿಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ಬೇಗನೆ ಆ ಜಮೀನನ್ನು ತೆಗೆದುಕೊಳ್ಬೇಕು. ಇಲ್ಲಾಂದರೆ ರಿಯಲ್ ಎಸ್ಟೇಟ್ನವರ ಒಂದು ಒತ್ತಡದಿಂದ ಇದು ಕೈ ತಪ್ಪತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸಚಿವರು ಆದಷ್ಟು ಬೇಗ ಆ ಜಮೀನುಗಳನ್ನು ಸ್ವಾಧೀನಪಡಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಡವನ್ನು ಹಾಕ್ತೇನೆ. ಅಧ್ಯಕ್ಷರೇ, ಈಗ ಹಾಲಿ ಸ್ಮಶಾನ 10 ಎಕರೆ 9 ಗುಂಟೆ ಇದೆ, ಸಾಲೋದಿಲ್ಲ, ಹೆಚ್ಚುವರಿಯಾಗಿ ಬೇಕು ಅಂತ ಕೇಳಿದ್ದಾರೆ. ಹರಿಹರಕ್ಕೆ ಹೆಚ್ಚುವರಿಯಾಗಿ ಇನ್ನೊಂದು ಜಾಗವನ್ನು ಗುರುತಿಸಿದ್ದೇವೆ. ಅದು ಖಾಸಗಿ ಜಮೀನು, ರೈತರ ಹಿಡುವಳಿ ಜಮೀನು. ಅಲ್ಲಿ 9 ಎಕರೆಯನ್ನು ಗುರುತಿಸಿದ್ದೇವೆ. ಗೈಡೆನ್ಸ್ ವ್ಯಾಲ್ಯೂ 67 ಲಕ್ಷ ಇದೆ. ಆದರೆ ರೈತರು 1,20,00,000 ಒಂದು ಎಕರೆಗೆ ಕೇಳ್ತಾ ಇದ್ದಾರೆ. 1,20,00,000. ಸೊ 9 ಎಕರೆ ಅಂತ ಹೇಳಿದ್ರೆ ತಾವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಹಣ ಆಯಿತು ಅಂತೇಳಿ. ಸೊ ನೆಗೋಷಿಯೇಟ್ ಮಾಡಿ ಒಳ್ಳೆ ರೇಟಿಗೆ ಸಿಕ್ಕಿದ್ರೆ, ಒಳ್ಳೆ ರೇಟು ಅಂತ ಹೇಳಿದ್ರೆ ರೀಸನಬಲ್ ರೇಟಿಗೆ ಸಿಕ್ಕಿದ್ರೆ ಅದನ್ನು ತೆಗೆದುಕೊಂಡು ಸ್ಮಶಾನ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾನು ಸೂಚನೆ ಆಲ್ರೆಡಿ ಕೊಟ್ಟಿದ್ದೇನೆ, ಬೇರೆ ಯಾವುದಾದ್ರೂ ಜಾಗವನ್ನಾದರೂ ಹುಡುಕಿ ಹೆಚ್ಚುವರಿ ಸ್ಮಶಾನಕ್ಕೆ ಜಾಗ ಅವಕಾಶವನ್ನು ಮಾಡಿ ಕೊಡಲೇಬೇಕು ಅಂತ ನಾನು ಬೆಳಿಗ್ಗೆನೆ ತಹಶೀಲ್ದಾರ್ಗೆ DC-ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಜಾಗ ಆದರೆ ಅದನ್ನೇ ಮಾತಾಡಿ ಮಾಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಪರ್ಯಾಯ ಜಾಗವನ್ನಾದರೂ ಖಂಡಿತವಾಗಿ ನಾವು ಮಾಡ್ತೇವೆ. ಅಧ್ಯಕ್ಷರೇ, ಈಗ ತಮ್ಮ ವಿಷಯದಲ್ಲಿ ಇದು ಸ್ಮಶಾನದ ವಿಷಯದಲ್ಲಿ ಅಷ್ಟು ಹೇಳುವಂತಹದ್ದು, ಇದಾಗಲಿ ಪರ್ಯಾಯ ಆಗಲಿ ಎಲ್ಲ ಪ್ರಯತ್ನವನ್ನು ಮಾಡಿ ಹೆಚ್ಚುವರಿ ಸ್ಮಶಾನ ಭೂಮಿಯನ್ನು ಕಾದಿರಿಸ್ತಕ್ಕಂಥ ಅದಕ್ಕೆ ಸರ್ಕಾರ ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದನ್ನು ಮಾನ್ಯ ಸದಸ್ಯರಿಗೆ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದುವರೆದು ಹೇಳೋದಾದರೆ ಸ್ವಲ್ಪ ಪೂರಕವಾಗಿ, ಈಗ ಯಾವ ಪರಿಸ್ಥಿತಿ ಬಂದಿದೆ ನೋಡಿ, ಸ್ಮಶಾನಕ್ಕೆ ನಾನು ಜಾಗ ಖರೀದಿ ಮಾಡಬೇಕಾಗಿ ಬಂದಿದೆ ಸರ್ಕಾರ. ಹೋದ ವರ್ಷ ಒಂದೇ ವರ್ಷದಲ್ಲಿ 50 ಕೋಟಿ ರೂಪಾಯಿ ಸ್ಮಶಾನ ಖರೀದಿಗೆ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೇವೆ. ಸೊ ಸರ್ಕಾರ ಇಷ್ಟು ಜಮೀನುಗಳು ಇದ್ಕೊಂಡು ಎಲ್ಲ ಗ್ರಾಂಟ್ ಮಾಡಿ 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 ಕೊನೆಗೆ ಈಗ ಸ್ಮಶಾನಕ್ಕೆ ಭೂಮಿ ನಾವು ಖರೀದಿ ಮಾಡುವಂತ ಪ್ರಸಂಗದಲ್ಲಿ ಬಂದು ನಿಂತಿದ್ದೇವೆ. ಈಗ ನೀವು ಮತ್ತೊಂದು ಅವಕಾಶ ಕೊಡಿ, ಮಗದೊಂದು ಅವಕಾಶ ಕೊಡಿ ಅಂತ ಕೇಳ್ತೀರಾ. ಈಗ ಅದಕ್ಕೆ ಬೇರೆಯವರು ಹೇಳ್ತಾರೆ, ಎಲ್ಲಿವರೆಗೂ ಎಷ್ಟು ಒನ್ ಟೈಮ್ ಆಪರ್ಚುನಿಟಿ ಕೊಡ್ತೀರಿ? ಸ್ಮಶಾನಕ್ಕೆ ಜಮೀನುಗಳಿಲ್ಲ. ಕೋರ್ಟ್ನಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿ ವಾರಕ್ಕೊಮ್ಮೆ ನಿಂತ್ಕೋಬೇಕು, ಸ್ಮಶಾನಕ್ಕೆ ಜಮೀನುಗಳು ಕೊಟ್ಟಿಲ್ಲ ಅಂತೇಳಿ ಸತತವಾಗಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಮಾರು ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳು ಹೋದ್ರೆ, ನಾವು ಹೋದ್ರೆ ನಮ್ಮೂರಿಗೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ. ಆದ್ರೆ ನಡುವೆ ನಾವೆಲ್ಲ ಮತ್ತೊಂದು ಕಡೆ ಸ್ಮಶಾನಕ್ಕೂ ಜಾಗ ಕೊಡಬೇಕು. ಮಕ್ಕಳು ಬೆಳೀತಾ ಇದ್ದಾರೆ, ಆಟದ ಮೈದಾನಗಳಿಗೆ ಜಾಗ ಇಲ್ಲ. ಸುಮಾರು ಕಡೆ KPTCಯಲ್ಲೂ ಸ್ಟೇಷನ್ ಮಾಡಲಿಕ್ಕೆ ಜಾಗ ಇಲ್ಲ, ಆಸ್ಪತ್ರೆಗಳಿಗೆ ಜಾಗ ಇಲ್ಲ. ಮತ್ತೊಂದು ಕಡೆ ಉಳಿದಿರೋ ಅಲ್ಪ ಸ್ವಲ್ಪ ಅಂಗನವಾಡಿಗಳಿಗೆ ನನ್ನ ಹತ್ರ 12,000 ಅಂಗನವಾಡಿಗಳಿಗೆ ಜಾಗ ಕೇಳಿದ್ದಾರೆ, ಜಾಗ ಕೊಡಕ್ಕಾಗಿಲ್ಲ. 12,000 ಬಾಕಿ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು DCCO ಕಾನ್ಫರೆನ್ಸ್ ಅಲ್ಲಿ ನನ್ನನ್ನ ತರಾಟೆಗೆ ತೆಗೆದುಕೊಂಡ್ರು. ಏನಪ್ಪ ಇಷ್ಟು ಕಡೆ ಜಮೀನ್ ಕೇಳಿ ಜಾಗ ಕೊಟ್ಟಿಲ್ಲ, ಯಾಕೆ ನಿಮ್ಮ ಇಲಾಖೆಯವರು ಜಾಗ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ನಮ್ಮನ್ನ ತರಾಟೆಗೆ ತಗೊಳ್ತಾರೆ. ಈ ತರ ಮಧ್ಯದಲ್ಲಿ ಇರೋ ಜಾಗಗಳು ಅಲ್ಪ ಸ್ವಲ್ಪ ಜಾಗಗಳನ್ನ ಕೊಟ್ಬಿಟ್ರೆ ನಾವು ಸಾರ್ವಜನಿಕರ ಸರ್ಕಾರಿ ಕೆಲಸಕ್ಕೆ, ಸ್ಮಶಾನಗಳಿಗೆ, ಸ್ಕೂಲಿಗೆ, ಅಂಗನವಾಡಿಗೆ ಜಾಗಗಳು ಇಲ್ಲದೆ ಇರುವಂತ ಪ್ರಸಂಗಕ್ಕೆ ಈಗಾಗಲೇ ಬಂದು ತಲುಪಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಹಂಚಿಕೊಳ್ತಾ ಇದ್ದೇನೆ.